ಬಿಜೆಪಿಯವರು ಜನಾಕ್ರೋಶ ಯಾತ್ರೆಯನ್ನು ಮಾಡಿದ್ದಾರೆ. ಜನಾಕ್ರೋಶ ಯಾತ್ರೆ ಯಾರ ವಿರುದ್ಧ ಅಂತ ಅವರು ಹೇಳ್ತಾ ಇಲ್ಲ. ಕೇಂದ್ರ ಸರ್ಕಾರ ಬಿಜೆಪಿಯ ನೇತೃತ್ವದಲ್ಲಿದೆ. ಕೇಂದ್ರ ಸರ್ಕಾರ ಪೆಟ್ರೋಲು, ಡೀಸೆಲು ಮತ್ತು ಅಡುಗೆ ಅನಿಲ ರೇಟನ್ನು ವಿಪರೀತವಾಗಿ ಏರಿಕೆ ಮಾಡಿದೆ. ಯಾವುದೇ ಬೆಲೆ ಏರಿಕೆಗೆ ಮೂಲ ಕಾರಣ ಇರುವುದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗೋದು. ಯಾವಾಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗ್ತದೋ ಆವಾಗ ಎಲ್ಲ ಮೂಲಭೂತ ವಸ್ತುಗಳ ಮತ್ತು ಅವಶ್ಯ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಗ್ತದೆ ಅಂತ ಹೇಳೋದು ಎಲ್ಲ ಸಾಮಾನ್ಯ ಜನರಿಗೂ ಗೊತ್ತಿದೆ. ಹಾಗಾಗಿ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲ ದರ ಜಾಸ್ತಿ ಮಾಡಿದಂಥ ಬಿಜೆಪಿಯವರ ನೀತಿ ಏನು? ಹೂಮ್ ಯು ಆರ್ ಫೈಟಿಂಗ್ ಅಗೇನ್ಸ್ಟ್? ನೀವು ಯಾರ ವಿರುದ್ಧ ಫೈಟ್ ಮಾಡ್ತಾ ಇದ್ದೀರಿ? ನೀವು ಜನಸಾಮಾನ್ಯರಿಗೋಸ್ಕರ ತೊಂದರೆ ಬಗ್ಗೆ ಫೈಟ್ ಮಾಡ್ತಾ ಇದ್ದೀರೋ ಅಥವಾ ನಿಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಿಕ್ಕೆ? ಬಿಜೆಪಿ ರಾಜ್ಯದಲ್ಲಿ ಜೀವ ಇದೆ. ಬಿಜೆಪಿಯಲ್ಲಿ 4 ಜನ ಇದ್ದಾರೆ. ಸಸ್ಪೆಂಡ್ ಆದವರು ಬಿಟ್ಟವರು ಹೊರಗೆ ಹೋಗಿ ಕೆಲವು ಲೀಡರ್ಗಳು ಉಳಿದಿದ್ದಾರೆ. ಅವರಿಗೆ ಆಶ್ರಯಕ್ಕಾಗಿ ನೀವು ಪ್ರತಿಭಟನೆ ಮಾಡ್ತೀರೋ ಅಂತ ನೀವು ಹೇಳಬೇಕು. ಇವತ್ತು ಜನಾಕ್ರೋಶ ಇರುವುದು ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ. GST CST ಜಾಸ್ತಿ ಮಾಡಿದ್ರಿ, ಚಿನ್ನದ ಬೆಲೆ ಮುಟ್ಲಿಕ್ಕೆ ಆಗೋದಿಲ್ಲ, ಒಂದು ತಾಳಿಯನ್ನು ತೆಗೆದುಕೊಳ್ಳಿಕ್ಕೂ ಆಗೋದಿಲ್ಲ. ಇವತ್ತು ಮೋಟಾರ್ ವೆಹಿಕಲ್ಗಳ ದರವನ್ನು ಜಾಸ್ತಿ ಮಾಡಿದಿರಿ, GST ದರವನ್ನು ಯಥಾವಶ್ಯವಾಗಿ ಜಾಸ್ತಿ ಮಾಡಿ ಇವತ್ತು ಸಮಾಜದಲ್ಲಿ ಒಂದು ಇಡ್ಲಿ ತಿನ್ಲಿಕ್ಕೆ ಹೋದರೆ ಒಂದು ಇಡ್ಲಿಗೆ 2 ರೂಪಾಯಿ ಆದರೆ ಅದರಲ್ಲಿ 50 ಪೈಸೆ GST CST ಕೊಡಬೇಕು. ಸಾಮಾನ್ಯ ವರ್ಗಗಳ ಜನರ ಬೆಲೆ ಏರಿಕೆ ಮಾಡಿದಂಥವರು ನೀವು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವುದನ್ನು ಬಿಟ್ಟು ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಅಂತ ಹೇಳಿರುವುದು ನಿಮ್ಮ ಬಾಯ್ತಪ್ಪಿನಿಂದ ಆಗಿರ್ತಕ್ಕಂಥದ್ದು ಅಥವಾ ನಿಜವಾಗಿ ನೀವು ಜನಪರವಾಗಿ ಮಾಡ್ತಿದ್ದೀರೋ ಅಂತ ಹೇಳುವುದನ್ನು ಜನರಿಗೆ ಸ್ಪಷ್ಟಪಡಿಸಬೇಕು. ನನ್ನ ಪ್ರಕಾರ ಇವತ್ತು ಏನಾದರೂ ಬೆಲೆ ಏರಿಕೆ ಆಗಿದ್ದಿದ್ರೆ ಅದಕ್ಕೆ ಬಿಜೆಪಿಯ ಕೇಂದ್ರ ಸರ್ಕಾರದ ನೀತಿಯೇ ನೇರ ಕಾರಣ. ಇವತ್ತು ಯಾರು ನಮ್ಮ ಲಾರಿಯವರು ಇವತ್ತು ರಾತ್ರಿಯಿಂದ ಪ್ರತಿಭಟನೆ ಮಾಡ್ತೇನೆ ಹೇಳಿದ್ದಾರೆ. ನಾಳೆಯಿಂದ ಲಾರಿಯವರು ಪ್ರತಿಭಟನೆ ಆದರೆ ಅಲ್ಲಿ ಸಿಗುವಂಥ ಲಾರಿಗಳ ಮಾಲಕರು ಹೇಳಿದ್ದಾರೆ ಪ್ರತಿಭಟನೆ ಮಾಡಿದರೆ ನಾಳೆಯಿಂದ ಬೆಲೆ ಏರಿಕೆ ಆಟೋಮೆಟಿಕ್ ಆಗುತ್ತೆ. ಅವಶ್ಯ ವಸ್ತುಗಳು ಸಿಗುವುದಿಲ್ಲ, ಅಲ್ಲಿ ನೀರುಳ್ಳಿ ಸಿಗುವುದಿಲ್ಲ, ತರಕಾರಿ ಸಿಗುವುದಿಲ್ಲ, ಆ ಮೂಲಭೂತ ಅವಶ್ಯ ವಸ್ತುಗಳು ಸಿಗುವುದಿಲ್ಲ. ಹಾಗಾಗಿ ನೀವು ಇವತ್ತು ಏರಿಕೆ ಮಾಡುವಂತಹದ್ದು ಏರಿಕೆಗೆ ಮೂಲ ಕಾರಣನೇ ಬಿಜೆಪಿ. ಇವತ್ತು ಪೆಟ್ರೋಲ್ ಡೀಸೆಲ್ ಬಗ್ಗೆ ನೀವು ಮಾತಾಡ್ತೀರಿ. 1 ಲೀಟರ್ ಪೆಟ್ರೋಲಿಗೆ 60 ರೂಪಾಯಿ ಸುಂಕ ಇದೆ, ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ. 1 ಲೀಟರ್ ಡೀಸೆಲಿಗೆ 48 ರೂಪಾಯಿ ನೇರವಾಗಿ ಬಿಜೆಪಿಗೆ ಹೋಗ್ತಾ ಇದೆ, ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ. ಇದನ್ನು ಕಡಿಮೆ ಮಾಡಲಿಕ್ಕೆ ಹೇಳಿ ಅಲ್ವ ಮೋದಿ ಅವರ ಹತ್ರ? ಜನಪರ ಹೇಳ್ತೀರಿ, ರೈತರ ಪರ ಹೇಳ್ತೀರಿ, ಯುವಕರ ಪರ ಹೇಳ್ತೀರಿ. ಎಲ್ಲ ರೀತಿಯ ಕಾನೂನುಗಳಲ್ಲಿ ಯುವಕರನ್ನ ತೊಂದರೆ ಮಾಡ್ತೀರಿ, ರೈತರಿಗೆ ಕರಾಳ ಕಾನೂನುಗಳನ್ನು ತರ್ತೀರಿ. ರೈತರಿಗೆ ಇವತ್ತು ಏನೋ ತೊಂದರೆ ಮಾಡಿದ್ದೀರಿ, ರೈತರಿಗೆ ಬೇಕಾದಂಥ ಹಿಂಡಿ ಮತ್ತು ಮೂಲಭೂತ ಏನು ಪದಾರ್ಥಗಳಿದ್ದಾವೆ, ರೈತರ ದನಕರುಗಳಿಗೆ ಸಾಕಲಿಕ್ಕೆ ಪೆಸ್ಟಿಸೈಡ್ ಇರ್ಬೋದು ಅಥವಾ ರೈತರ ಬೆಳೆಗಳಿಗೆ ಬೇಕಾದಂಥ ರಸಗೊಬ್ಬರ ಇರ್ಬೋದು, ಇದು 8% ಇದ್ದದ್ದು 18% ಮಾಡಿದ್ದೀವಿ. ಏರಿಕೆಯ ಮೂಲವಾದಿಗಳೇ, ಮೂಲ ಸ್ಥಾನಗಳೇ ನಿಮ್ಮದು. ಹಾಗಾಗಿ ನಿಮ್ಮ ಪ್ರತಿಭಟನೆಯ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ನಿಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡಬೇಡಿ, ಜನರಿಗೋಸ್ಕರ ಹೋರಾಟ ಮಾಡಿ. ಜನಸಾಮಾನ್ಯರ ಭಾವನೆಗಳನ್ನು ಅರಿತು ನೀವು ಜನರಿಗೆ ಸಹಾಯ ಮಾಡಿ ಅಂತ ಹೇಳುವುದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ನಿಮ್ಮ ಇವತ್ತಿನ ಬೆಲೆ ಏರಿಕೆ, ನಾವು ಬೆಲೆ ಏರಿಕೆ ಮಾಡಿದ್ದೀರಿ ಕಾಂಗ್ರೆಸ್ನವರು ಅಂತ ನೀವು ಎಲ್ಲಿಯೋ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ನಾವು ಬೆಲೆ ಏರಿಕೆ ಮಾಡಿದಲ್ಲಿ ಇಡೀ ರಾಜ್ಯದಲ್ಲಿ ಬಜೆಟ್ ಮಂಡನೆ ಮಾಡಿದಾಗ ಒಂದೇ ಒಂದು ಜನಸಾಮಾನ್ಯರಿಗೆ ದಿನಬಳಕೆಯ ವಸ್ತುಗಳ ಮೇಲೆ 1 ಪೈಸೆಯನ್ನು ಟ್ಯಾಕ್ಸ್ ಅನ್ನು ಹಾಕಿ ಜಾಸ್ತಿ ಮಾಡಿಲ್ಲ. ಜನಸಾಮಾನ್ಯರಿಗೆ ಬೇಕಾದ ಅವಶ್ಯ ವಸ್ತುಗಳ ಮೇಲೆ ಒಂದೇ 1 ರೂಪಾಯಿ ಟ್ಯಾಕ್ಸ್ ಅನ್ನು ಹಾಕದೆ ಜನರಿಗೆ ಸಹಾಯ ಮಾಡತಕ್ಕಂಥ ಕೆಲಸ ಮಾಡಿದ್ದಿದ್ರೆ ಅದು ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ. ಅದು ಮಾತ್ರ ಅಲ್ಲ,
ಇವತ್ತು ರೈತರಿಗೆ ಹಾಲಿನ ದರ 4 ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥ, ನೀವು ಮಾತಾಡಿದ್ದು ಹಾಲಿನ ದರಕ್ಕೆ ತಾನೇ, ಅದು ನೇರವಾಗಿ ಇವತ್ತು ರೈತರಿಗೆ ಕೊಡುವಂಥ ಕೆಲಸ ಮಾಡಿದ್ದೇವೆ ನಾವು. ರೈತರ ಹಿತಕ್ಕಾಗಿ ರೈತರಿಗೆ ಬೇಕಾದಂಥ ತಿಂಡಿ ತಿನಿಸುಗಳ ಮತ್ತು ಬೇರೆ ಬೇರೆ ಹಲವರಿಗೆ ಬೇಕಾದಂಥ ತಿಂಡಿ ಇರ್ಬೋದು, ಅವಶ್ಯ ವಸ್ತುಗಳು, ಅದರ ರೇಟ್ ಜಾಸ್ತಿ ಆಗುವುದರ ಬಗ್ಗೆ ಮಾತಾಡಿದ್ದೇವೆ, ಅವರಿಗೆ ಸಹಾಯ ಮಾಡಿದ್ದೇವೆ ಹೊರತು ಬೇರೆ ಯಾವ ಕಾರಣಕ್ಕೂ ನಾವು ಬೆಲೆ ಏರಿಕೆಯನ್ನು ಮಾಡಿಲ್ಲ. ಪ್ರೊವೈಡೆಡ್ ಇವತ್ತು ನಾವು 50 ರೂಪಾಯಿ ಗ್ಯಾಸ್ ಸಿಲಿಂಡರ್ ಮೇಲೆ ಜಾಸ್ತಿ ಮಾಡಿದ್ವಿ. 50 ರೂಪಾಯಿ ಎಲ್ಲಿಂದ ಕೊಡಬೇಕು ಒಬ್ಬ ಬಡ? ಗ್ಯಾಸ್ ಸಿಲಿಂಡರ್ಗೆ 50 ರೂಪಾಯಿ ಕೊಡಲಿಕ್ಕೆ ಇವತ್ತು ಮೋದಿಯವರು 2,000 ರೂಪಾಯಿ ಮನೆ ಯಜಮಾಂತಿ ಕೊಡ್ತಾರಲ್ಲ ತಿಂಗಳಿಗೆ, ಆ ದುಡ್ಡಲ್ಲಿಯೇ ಅವರು 2,000 ರೂಪಾಯಿಗೆ 50 ರೂಪಾಯಿ ಪೇ ಮಾಡಬೇಕು. ಮೋದಿಯವರ ಬೆಲೆ ಏರಿಕೆಗೆ 50 ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ ಆ ದುಡ್ಡನ್ನು ಕೊಡುವುದಿಲ್ಲ. ಸಿದ್ದರಾಮಯ್ಯ ಕೊಟ್ಟ 2,000 ರೂಪಾಯಿ ಕೊಡು ಅಂದರೆ ರಾಜ್ಯ ಸರ್ಕಾರ ಕೊಟ್ಟದನ್ನು ನೀವು ಎಳೆದುಕೊಂಡು ಹೋಗ್ತಾ ಇದ್ದೀರಿ. ಅದು ವೇದವ್ಯಾಸ ಕಾಮತಿಗೆ ಅರ್ಥ ಆಗುದಿಲ್ವಾ? ಬ್ರಿಜೇಶ್ ಚೌಟರಿಗೆ ಗೊತ್ತಾಗುದಿಲ್ವಾ? ಆರ್ ಅಶೋಕಿಗೆ ಗೊತ್ತಾಗುದಿಲ್ವಾ? ಬಿಜೆಪಿಯವರು ಜನಾಕ್ರೋಶ ಯಾತ್ರೆಯನ್ನು ಮಾಡಿದ್ದಾರೆ. ಜನಾಕ್ರೋಶ ಯಾತ್ರೆ ಯಾರ ವಿರುದ್ಧ ಅಂತ ಅವರು ಹೇಳ್ತಾ ಇಲ್ಲ. ಕೇಂದ್ರ ಸರ್ಕಾರ ಬಿಜೆಪಿಯ ನೇತೃತ್ವದಲ್ಲಿದೆ. ಕೇಂದ್ರ ಸರ್ಕಾರ ಪೆಟ್ರೋಲು, ಡೀಸೆಲು ಮತ್ತು ಅಡುಗೆ ಅನಿಲ ರೇಟನ್ನು ವಿಪರೀತವಾಗಿ ಏರಿಕೆ ಮಾಡಿದೆ. ಯಾವುದೇ ಬೆಲೆ ಏರಿಕೆಗೆ ಮೂಲ ಕಾರಣ ಇರುವುದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗೋದು. ಯಾವಾಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗ್ತದೋ ಆವಾಗ ಎಲ್ಲ ಮೂಲಭೂತ ವಸ್ತುಗಳ ಮತ್ತು ಅವಶ್ಯ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಗ್ತದೆ ಅಂತ ಹೇಳೋದು ಎಲ್ಲ ಸಾಮಾನ್ಯ ಜನರಿಗೂ ಗೊತ್ತಿದೆ. ಹಾಗಾಗಿ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲ ದರ ಜಾಸ್ತಿ ಮಾಡಿದಂಥ ಬಿಜೆಪಿಯವರ ನೀತಿ ಏನು? ಹೂಮ್ ಯು ಆರ್ ಫೈಟಿಂಗ್ ಅಗೇನ್ಸ್ಟ್? ನೀವು ಯಾರ ವಿರುದ್ಧ ಫೈಟ್ ಮಾಡ್ತಾ ಇದ್ದೀರಿ? ನೀವು ಜನಸಾಮಾನ್ಯರಿಗೋಸ್ಕರ ತೊಂದರೆ ಬಗ್ಗೆ ಫೈಟ್ ಮಾಡ್ತಾ ಇದ್ದೀರೋ ಅಥವಾ ನಿಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಿಕ್ಕೆ? ಬಿಜೆಪಿ ರಾಜ್ಯದಲ್ಲಿ ಜೀವ ಇದೆ. ಬಿಜೆಪಿಯಲ್ಲಿ 4 ಜನ ಇದ್ದಾರೆ. ಸಸ್ಪೆಂಡ್ ಆದವರು ಬಿಟ್ಟವರು ಹೊರಗೆ ಹೋಗಿ ಕೆಲವು ಲೀಡರ್ಗಳು ಉಳಿದಿದ್ದಾರೆ. ಅವರಿಗೆ ಆಶ್ರಯಕ್ಕಾಗಿ ನೀವು ಪ್ರತಿಭಟನೆ ಮಾಡ್ತೀರೋ ಅಂತ ನೀವು ಹೇಳಬೇಕು. ಇವತ್ತು ಜನಾಕ್ರೋಶ ಇರುವುದು ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ. GST CST ಜಾಸ್ತಿ ಮಾಡಿದ್ರಿ, ಚಿನ್ನದ ಬೆಲೆ ಮುಟ್ಲಿಕ್ಕೆ ಆಗೋದಿಲ್ಲ, ಒಂದು ತಾಳಿಯನ್ನು ತೆಗೆದುಕೊಳ್ಳಿಕ್ಕೂ ಆಗೋದಿಲ್ಲ. ಇವತ್ತು ಮೋಟಾರ್ ವೆಹಿಕಲ್ಗಳ ದರವನ್ನು ಜಾಸ್ತಿ ಮಾಡಿದಿರಿ, GST ದರವನ್ನು ಯಥಾವಶ್ಯವಾಗಿ ಜಾಸ್ತಿ ಮಾಡಿ ಇವತ್ತು ಸಮಾಜದಲ್ಲಿ ಒಂದು ಇಡ್ಲಿ ತಿನ್ಲಿಕ್ಕೆ ಹೋದರೆ ಒಂದು ಇಡ್ಲಿಗೆ 2 ರೂಪಾಯಿ ಆದರೆ ಅದರಲ್ಲಿ 50 ಪೈಸೆ GST CST ಕೊಡಬೇಕು. ಸಾಮಾನ್ಯ ವರ್ಗಗಳ ಜನರ ಬೆಲೆ ಏರಿಕೆ ಮಾಡಿದಂಥವರು ನೀವು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವುದನ್ನು ಬಿಟ್ಟು ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಅಂತ ಹೇಳಿರುವುದು ನಿಮ್ಮ ಬಾಯಿ ತಪ್ಪಿನಿಂದ ಆಗಿರ್ತಕ್ಕಂಥದ್ದು ಅಥವಾ ನಿಜವಾಗಿ ನೀವು ಜನಪರವಾಗಿ ಮಾಡ್ತಿದ್ದೀರೋ ಅಂತ ಹೇಳುವುದನ್ನು ಜನರಿಗೆ ಸ್ಪಷ್ಟಪಡಿಸಬೇಕು. ನನ್ನ ಪ್ರಕಾರ ಇವತ್ತು ಏನಾದರೂ ಬೆಲೆ ಏರಿಕೆ ಆಗಿದ್ದಿದ್ರೆ ಅದಕ್ಕೆ ಬಿಜೆಪಿಯ ಕೇಂದ್ರ ಸರ್ಕಾರದ ನೀತಿಯೇ ನೇರ ಕಾರಣ. ಇವತ್ತು ಯಾರು ನಮ್ಮ ಲಾರಿಯವರು ಇವತ್ತು ರಾತ್ರಿಯಿಂದ ಪ್ರತಿಭಟನೆ ಮಾಡ್ತೇನೆ ಹೇಳಿದ್ದಾರೆ. ನಾಳೆಯಿಂದ ಲಾರಿಯವರು ಪ್ರತಿಭಟನೆ ಆದರೆ ಅಲ್ಲಿ ಸಿಗುವಂಥ ಲಾರಿಗಳ ಮಾಲಕರು ಹೇಳಿದ್ದಾರೆ ಪ್ರತಿಭಟನೆ ಮಾಡಿದರೆ ನಾಳೆಯಿಂದ ಬೆಲೆ ಏರಿಕೆ ಆಟೋಮೆಟಿಕ್ ಆಗುತ್ತೆ. ಅವಶ್ಯ ವಸ್ತುಗಳು ಸಿಗುವುದಿಲ್ಲ, ಅಲ್ಲಿ ನೀರುಳ್ಳಿ ಸಿಗುವುದಿಲ್ಲ, ತರಕಾರಿ ಸಿಗುವುದಿಲ್ಲ, ಆ ಮೂಲಭೂತ ಅವಶ್ಯ ವಸ್ತುಗಳು ಸಿಗುವುದಿಲ್ಲ. ಹಾಗಾಗಿ ನೀವು ಇವತ್ತು ಏರಿಕೆ ಮಾಡುವಂತಹದ್ದು ಏರಿಕೆಗೆ ಮೂಲ ಕಾರಣನೇ ಬಿಜೆಪಿ. ಇವತ್ತು ಪೆಟ್ರೋಲ್ ಡೀಸೆಲ್ ಬಗ್ಗೆ ನೀವು ಮಾತಾಡ್ತೀರಿ. 1 ಲೀಟರ್ ಪೆಟ್ರೋಲಿಗೆ 60 ರೂಪಾಯಿ ಸುಂಕ ಇದೆ, ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ. 1 ಲೀಟರ್ ಡೀಸೆಲಿಗೆ 48 ರೂಪಾಯಿ ನೇರವಾಗಿ ಬಿಜೆಪಿಗೆ ಹೋಗ್ತಾ ಇದೆ, ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ. ಇದನ್ನು ಕಡಿಮೆ ಮಾಡಲಿಕ್ಕೆ ಹೇಳಿ ಅಲ್ವ ಮೋದಿ ಅವರ ಹತ್ರ? ಜನಪರ ಹೇಳ್ತೀರಿ, ರೈತರ ಪರ ಹೇಳ್ತೀರಿ, ಯುವಕರ ಪರ ಹೇಳ್ತೀರಿ. ಎಲ್ಲ ರೀತಿಯ ಕಾನೂನುಗಳಲ್ಲಿ ಯುವಕರನ್ನ ತೊಂದರೆ ಮಾಡ್ತೀರಿ, ರೈತರಿಗೆ ಕರಾಳ ಕಾನೂನುಗಳನ್ನು ತರ್ತೀರಿ. ರೈತರಿಗೆ ಇವತ್ತು ಏನೋ ತೊಂದರೆ ಮಾಡಿದ್ದೀರಿ,
ರೈತರಿಗೆ ಬೇಕಾದಂಥ ಹಿಂಡಿ ಮತ್ತು ಮೂಲಭೂತ ಏನು ಪದಾರ್ಥಗಳಿದ್ದಾವೆ, ರೈತರ ದನಕರುಗಳಿಗೆ ಸಾಕಲಿಕ್ಕೆ ಪೆಸ್ಟಿಸೈಡ್ ಇರ್ಬೋದು, ಅಥವಾ ರೈತರ ಬೆಳೆಗಳಿಗೆ ಬೇಕಾದಂಥ ರಸಗೊಬ್ಬರ ಇರ್ಬೋದು, ಇದರ 8% ಇದ್ದದ್ದು 18% ಮಾಡಿದ್ದೀವಿ. ಏರಿಕೆಯ ಮೂಲವಾದಿಗಳೇ ಮೂಲ ಸ್ಥಾನಗಳೇ ನಿಮ್ಮದು. ಹಾಗಾಗಿ ನಿಮ್ಮ ಪ್ರತಿಭಟನೆಯ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ನಿಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡಬೇಡಿ, ಜನರಿಗೋಸ್ಕರ ಹೋರಾಟ ಮಾಡಿ. ಜನಸಾಮಾನ್ಯರ ಭಾವನೆಗಳನ್ನು ಅರಿತು ನೀವು ಜನರಿಗೆ ಸಹಾಯ ಮಾಡಿ ಅಂತ ಹೇಳುವುದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ನಿಮ್ಮ ಇವತ್ತಿನ ಬೆಲೆ ಏರಿಕೆ, ನಾವು ಬೆಲೆ ಏರಿಕೆ ಮಾಡಿದ್ದೀರಿ ಕಾಂಗ್ರೆಸ್ನವರು ಅಂತ ನೀವು ಎಲ್ಲಿಯೋ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ನಾವು ಬೆಲೆ ಏರಿಕೆ ಮಾಡಿದಲ್ಲಿ ಇಡೀ ರಾಜ್ಯದಲ್ಲಿ ಬಜೆಟ್ ಮಂಡನೆ ಮಾಡಿದಾಗ ಒಂದೇ ಒಂದು ಜನಸಾಮಾನ್ಯರಿಗೆ ದಿನಬಳಕೆಯ ವಸ್ತುಗಳ ಮೇಲೆ ಒಂದು ಪೈಸೆಯನ್ನು ಟ್ಯಾಕ್ಸ್ ಅನ್ನು ಹಾಕಿ ಜಾಸ್ತಿ ಮಾಡಿಲ್ಲ. ಜನಸಾಮಾನ್ಯರಿಗೆ ಬೇಕಾದ ಅವಶ್ಯ ವಸ್ತುಗಳ ಮೇಲೆ ಒಂದೇ ₹1 ಟ್ಯಾಕ್ಸ್ ಅನ್ನು ಹಾಕದೆ ಜನರಿಗೆ ಸಹಾಯ ಮಾಡತಕ್ಕಂಥ ಕೆಲಸ ಮಾಡಿದ್ದಿದ್ರೆ ಅದು ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ. ಅದು ಮಾತ್ರ ಅಲ್ಲ, ಇವತ್ತು ರೈತರಿಗೆ ಹಾಲಿನ ದರ ₹4 ಜಾಸ್ತಿ ಮಾಡಿರ್ತಕ್ಕಂಥ, ನೀವು ಮಾತಾಡೋದು ಹಾಲಿನ ದರಕ್ಕೆ ತಾನೇ, ಅದು ನೇರವಾಗಿ ಇವತ್ತು ರೈತರಿಗೆ ಕೊಡುವಂಥ ಕೆಲಸ ಮಾಡಿದ್ದೀವಿ. ನಾವು ರೈತರ ಹಿತಕ್ಕಾಗಿ ರೈತರಿಗೆ ಬೇಕಾದಂಥ ತಿಂಡಿ ತಿನಿಸುಗಳ ಮತ್ತು ಬೇರೆ ಬೇರೆ ಹಲವರಿಗೆ ಬೇಕಾದಂಥ ತಿಂಡಿ ಇರ್ಬೋದು, ಅವಶ್ಯ ವಸ್ತುಗಳು, ಅದರ ರೇಟ್ ಜಾಸ್ತಿ ಆಗುವುದರ ಬಗ್ಗೆ ಮಾತಾಡಿದ್ದೇವೆ, ಅವರಿಗೆ ಸಹಾಯ ಮಾಡಿದ್ದೇವೆ ಹೊರತು ಬೇರೆ ಯಾವ ಕಾರಣಕ್ಕೂ ನಾವು ಬೆಲೆ ಏರಿಕೆಯನ್ನು ಮಾಡಿಲ್ಲ. ಪ್ರೊವೈಡೆಡ್ ಇವತ್ತು ನಾವು ₹50 ಗ್ಯಾಸ್ ಸಿಲಿಂಡರ್ ಮೇಲೆ ಜಾಸ್ತಿ ಮಾಡಿದ್ವಿ. ₹50 ಎಲ್ಲಿಂದ ಕೊಡಬೇಕು? ಬಡ ಗ್ಯಾಸ್ ಸಿಲಿಂಡರ್ಗೆ ₹50 ಕೊಡಲಿಕ್ಕೆ ಇವತ್ತು ಮೋದಿಯವರು ₹2,000 ಮನೆ ಯಜಮಾಂತಿ ಕೊಡ್ತಾರಲ್ಲ ತಿಂಗಳಿಗೆ, ಆ ದುಡ್ಡಲ್ಲಿಯೇ ಅವರು ₹2,000 ₹50 ಪೇ ಮಾಡಬೇಕು. ಮೋದಿಯವರ ಬೆಲೆ ಏರಿಕೆಗೆ ₹50 ಜಾಸ್ತಿ ಮಾಡಿದ್ದಕ್ಕೆ ಆ ದುಡ್ಡನ್ನು ಕೊಡುವುದಿಲ್ಲ. ಸಿದ್ದರಾಮಯ್ಯ ಕೊಟ್ಟ ₹2,000 ಕೊಡಬೇಕು ಅಂದರೆ ರಾಜ್ಯ ಸರ್ಕಾರ ಕೊಟ್ಟದನ್ನು ನೀವು ಎಳೆದುಕೊಂಡು ಹೋಗ್ತಾ ಇದ್ದೀರಿ. ಅದು ವೇದವ್ಯಾಸ ಕಾಮತಿಗೆ ಅರ್ಥ ಆಗೋದಿಲ್ವಾ? ಬ್ರಿಜೇಶ್ ಚೌಟರಿಗೆ ಗೊತ್ತಾಗೋದಿಲ್ವಾ? ಆರ್ ಅಶೋಕಿಗೆ ಗೊತ್ತಾಗೋದಿಲ್ವಾ?